ಹಲೋ ಗೈಸ್. ಸೊ ನಾನಿವತ್ತು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮ್ಯಾಂಗ್ಳೂರಿಗೆ ನಾವು ಇಡ್ಲಿ ಮಾಡ್ತೀವಿ ಮನೆಯಲ್ಲಿ. ಆ ಟೈಪ್ ಇಡ್ಲಿ ಮಾಡ್ತೀವಿ. ಅದಕ್ಕೆ ನಾನು ತೊಗೊಂಡಿದ್ದೀನಿ 4 ಕಪ್ ಆಫ್ ರೈಸ್. ದಪ್ಪ ಬರುತ್ತಲ್ಲ ರೈಸು, ಇಡ್ಲಿ ರೈಸ್. 1 ಕಪ್ ಉರದ್ ದಾಲ್ ಮತ್ತು 1 ಕಪ್ ಅವಲಕ್ಕಿ. ಇದನ್ನು ಸೋಕ್ ಮಾಡಿ ಇಟ್ಟಿದೆ ಆಲ್ಮೋಸ್ಟ್ ಲೈಕ್ 7 to 8 hours. ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಈಗ ಸ್ವಲ್ಪ ನೀರಿಗೆ, ಹಾಫ್ ಕಪ್ ನೀರಿಗೆ 1 ಟೀಸ್ಪೂನ್ ಟೇಬಲ್ ಸ್ಪೂನ್ ಅಲ್ಲ, 1 ಟೀ ಸ್ಪೂನ್ ಶುಗರ್ ಮತ್ತು 1 ಟೀ ಸ್ಪೂನ್ ಈಸ್ಟ್ ಅಂತ ಹಾಕಿದ್ದೀನಿ. ಈಸ್ಟ್ನ ಸ್ವಲ್ಪ ವಾರ್ಮ್ ಇರಲಿ, ಬಿಸಿ ಅಲ್ಲ, ವಾರ್ಮ್ ವಾಟರ್. ಒಂದೀಗ 2-3 ಮಿನಿಟ್ಸ್ ಇರಲಿ, ಡಿಸಾಲ್ವ್ ಆಗಲಿ. ಆಮೇಲೆ ಅದನ್ನು ರುಬ್ಬಿದ ಆಟಕ್ಕೆ ಇದು ಬ್ಯಾಟರ್ಗೆ ಹಾಕಿಬಿಡುವ. ಸೊ ಈ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ದಪ್ಪ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ. ಬೆಳಗ್ಗೆ 6 o'clock, ಈಗ ಆಲ್ಮೋಸ್ಟ್ 9 hours ಇಟ್ಟಿದ್ದೀನಿ ಫರ್ಮೆಂಟೇಷನ್ಗೆ. 9 or ಆಲ್ಮೋಸ್ಟ್ 10 hours 11 hours ಆಗಿದೆ. ರಾತ್ರಿ 7 o'clock ಇಟ್ಟಿದ್ದೆ. ಹಿಂಗೆ ಸ್ಟೀಮರಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ನಾವು ತಂದೂರು ಅಂತ ಹೇಳ್ತೀವಿ ತುಳುವಲ್ಲಿ. ಫುಲ್ ಮಾಡಬೇಕಂತಿಲ್ಲ, ಬೌಲ್ಗೆ ಆಲ್ಮೋಸ್ಟ್ 3/4 ಫಿಲ್ಲಿಂಗ್ ಮಾಡಿದ್ರೆ 20 minutes ಈಗ ಸ್ಟೀಮ್ ಮಾಡೋ. ಇದನ್ನು ರೆಡಿಯಾಗಿದೆ. ಈಗ ಎಷ್ಟು ಈಸಿಯಾಗಿ ಬರುತ್ತೆ. ಜಾಸ್ತಿನೂ ಇಟ್ಕೊಳ್ಳೋಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ. ವೆರಿ ಮಚ್ ಸಾಫ್ಟ್. ಎಷ್ಟು ಸಾಫ್ಟ್ ಆಗಿದೆ. ಇಲ್ಲಿ ಮಂಗಳೂರು ಇಡ್ಲಿ ಮತ್ತು ಮಂಗಳೂರು ಬದನೆಕಾಯಿ ಗುಳ್ಳು ಅಂತ ಹೇಳ್ತೀವಿ, ಅದರ ಸಾಂಬಾರು ರೆಡಿ ಇದೆ. ಸ್ವಲ್ಪ ಹುಳಿ ಮಾಕ್ ಮಾಡಿದ್ದೀನಿ. ಇದನ್ನು ಹುಳಿ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡ್ಬೋದು. ಸಾಫ್ಟಾಗಿ ಇಡ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅಮೇಜಿಂಗ್. ಟ್ರೈ ಮಾಡಿ ಆ್ಯಂಡ್ ಡೂ ಲೆಟ್ ಮಿ ನೋ. ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ. ಐ ಆನ್ಸರ್ ಯುವರ್ ಕ್ವೆಶನ್ಸ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಓಕೆ, ಬಾಯ್. ಇದರಲ್ಲಿ ಆಲ್ಮೋಸ್ಟ್ 9 ಇಡ್ಲೀಸ್ ಇದೆ. ಆಗ 8 ಇಡ್ಲೀಸ್ ಇತ್ತು. ಸೊ 17 ಇಡ್ಲೀಸ್ ಆಗಿದೆ. ಇದು ನೋಡಿ ಎಷ್ಟು ನೀಟಾಗಿದೆ ಅಂದರೆ ಸ್ಟಿಕ್ ಏನಾಗಿರೋ ಜಾಸ್ತಿ ಕೆಳಗಡೆ. ಫುಲ್ಲು ಚೆನ್ನಾಗಿ ಬಂದಿದೆ. ಸೊ ಈ ವೇರಿ ಮಾಡಿದರೆ ಅದಕ್ಕೂ ಸ್ಪೂನಲ್ಲಿ ಏನು ಯೂಸ್ ಮಾಡ್ಬೇಕು, ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿ ತೆಗಿ. ಮೆಷರಿಂಗ್ ಕಪ್ ಯೂಸ್ ಮಾಡಿ. ಇದಕ್ಕೆ ಅಂಡರ್ಸ್ಟ್ಯಾಂಡ್ ರೈಸ್ಗೆ ಇಷ್ಟೇ ಉದ್ದ ಇರೋದು. ಸೊ 3 ಕಪ್ ಇಡ್ಲಿ ರೈಸ್, 3/4 ಕಪ್ ಉರದ್ ದಾಲ್ ಮತ್ತು 1 ಕಪ್ ಅವಲಕ್ಕಿ. ಇದು ಇಷ್ಟು ಯೂಸ್ ಮಾಡಿದ್ದಲ್ಲಿ ಇದೇ ಕಪ್ಪಕ್ಕೆ. ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ 17 ಇಡ್ಲಿ ಸಿಕ್ಕಿದೆ. ಇಟ್ಸ್ ಕ್ವೈಟ್. ಅದು 2 ಇಡ್ಲಿ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ.